ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಎಲ್ಲ ಸರಿ ಇದೆ ಅಲ್ವಾ ಸರ್? ಎಲ್ಲ ಸರಿ ಇದೆ ಸರ್. ಓಹೋ, ಮಗಳನ್ನ ಕರ್ಕೊಂಡೋಗಿ ಸರ್ಕಾರಿ ಶಾಲೆಯಲ್ಲಿ ಸೇರಿಸ್ಬಿಟ್ಟು ಸಾಧನೆ ಮಾಡ್ಬಿಟ್ಟು ಬಂದ್ಬಿಟ್ರಲ್ಲಪ್ಪ. ಅಯ್ಯೋ ಬಾವಾ, ಈಗಿನ್ನ ಸೇರ್ಸಿದೀವ ಅಷ್ಟೇ. ಇನ್ಮೇಲೆ ಸಾಧನೆ ಮಾಡ್ತಾಳೆ ನಮ್ಮ ಅಶ್ವಿನಿ ಅಲ್ವೇನೆ? ಮನೇಲಿರೋ ಗಂಡಸರಿಗೆಲ್ಲ ಮರ್ಯಾದೆ ಕೊಡಕ್ ಬರ್ತಾ ಇರೋ ಗಯ್ಯಾಳಿಗಳು ಇವ್ರು ಹೊರಗಡೆ ಹೋಗಿ ರಾಕೆಟ್ ಬಿಟ್ಬಿಟ್ಟು ಸಾಧನೆ ಮಾಡ್ಬಿಡ್ತಾರಾ? ಮನೇಲಿರೋ ಹೆಂಗಸ್ರನ್ನೆಲ್ಲ ಕೀಳಾಗಿ ನೋಡಿ ಗುಲಾಮ್ರ ತರ ನಡ್ಸ್ಕೊಳ್ಳೋ ಇವ್ರೆ ಹೊರಗಡೆ ಹೋಗಿ ವೇಷ ಹಾಕೊಂಡು ನಾಟಕ ಮಾಡ್ಕೊಂಡು ಒಳ್ಳೆ ಹೆಸರು ತಗೋಬೇಕು ಅಂತ ಆಸೆ ಪಡ್ತಿರ್ಬೇಕಾದ್ರೆ ಇನ್ ಇವಳು ಮನೇಲೆ ಎತ್ಕೊಂಡು ಓದ್ಬೇಕು ಅಂತ ಆಸೆ ಪಡ್ತಿರೋ ಈ ಚಿಕ್ಕ ಹುಡುಗಿ ಹೊರಗಡೆ ಹೋಗಿ ಸಾಧನೆ ಮಾಡಕ್ ಆಗಲ್ವಾ ಅಂತ ಕೇಳೆ ಸ್ವಲ್ಪ. ಮತ್ತೆ ಈಗಲೂ ನಿನ್ ಕೈಲಿ ಏನು ಮಾಡಕ್ಕಾಗೋದಿಲ್ಲ ಅಲ್ವಾ? ಸರ್ಕಾರಿ ಶಾಲೆಗೆ ಸೇರಿಸಬಾರ್ದು ಅಂತ ನಾನು ತಲೆ ಸೆಚ್ಕೊಂಡೆ. ಅದು ನಿನ್ ಕೈಲಿಂದ ತಡೆಯಕ್ಕಾಯ್ತಾ? ಇಲ್ಲ, ನಾನು ಅಷ್ಟೆಲ್ಲ ಹೇಳಿದ್ರು ಇವರು ಹೋಗ್ಬಿಟ್ಟು ಬಂದ್ಬಿಟ್ರು. ಇನ್ನೊಂದೆರಡು ದಿನ ಅಷ್ಟೇ. ಮಾತಾಡೋ ಬಾಯಿ ಮಾತಾಡ್ತಾ ಇರ್ಲಿ, ಓಡೋ ಕಾಲು ಓಡ್ತಾ ಇರ್ಲಿ. ಬನ್ರಮ್ಮ ಇಲ್ಲಿ, ಎಲ್ಲರೂ ಸೈನ್ ಹಾಕಿ. ಕೊಡಿ ಸರ್. ಇನ್ಮೇಲಿಂದ ಗುಲಾಮ್ರ ಥರ ಬದುಕೋದಿಲ್ಲ, ಸ್ವಾಭಿಮಾನದಿಂದ ಬದುಕ್ತೀವಿ ಅಂತ ಹೇಳ್ತಾ ಇದ್ರಲ್ಲ, ಅಷ್ಟೆಲ್ಲ ಹೇಳಿದ್ಮೇಲೂ ನನ್ನ ಕಂಪ್ನಿ ಯಾಕೆ ನಿಮ್ಮ ಹೆಸರಲ್ಲಿ ಇರಬೇಕು? ಅದಕ್ಕೆ ನಿಮ್ಮ ಹೆಸರಲ್ಲಿರೋ ಕಂಪ್ನಿನೆಲ್ಲ ನನ್ನ ಹೆಸರಿಗೂ ನನ್ನ ತಮ್ಮಂದಿರ ಹೆಸರಿಗೂ ಬದಲಾಯಿಸ್ತಾ ಇದ್ದೀನಿ. ಅದರದೇ ಈ ಪತ್ರ. ಬನ್ನಿ ಸೈನ್ ಮಾಡಿ. ಪಾ ಶಿವಪ್ಪ, ಇದಕ್ಕೆ ಅಂತ ಎಷ್ಟು ದಿನದಿಂದ ಕಾಯ್ತಾ ಇದ್ವಿ. ಅಕ್ಕ, ಈಗ ಒಳ್ಳೆ ಟೈಮ್ ಬಂದಿದೆ ಅಂತ ಅನ್ಸುತ್ತೆ. ಬನ್ನಿ ಬನ್ನಿ, ಪಟ್ ಅಂತ ಸೈನ್ ಮಾಡ್ಬಿಟ್ಟು ನಮ್ಗೂ ಇದಕ್ಕೂ ಯಾವ ಸಂಬಂಧ ಇಲ್ಲ ಅಂತ ಕೈ ತೊಳ್ಕೊಂಬಿಡೋಣ. ಬನ್ನಿ ಅಕ್ಕ. ಅನ್ನಂಗೆ ಸರ್, ಈ ಒಳ್ಳೆ ಐಡಿಯಾ ಕೊಟ್ಟಿರೋದು ನೀವೇನಾ? ಇಷ್ಟು ವರ್ಷದಲ್ಲಿ ಬರೀ ಕಿತ್ತೋಗಿರೋ ಐಡಿಯಾನೇ ಕೊಡ್ತಾ ಇದ್ರಿ, ಆದ್ರೆ ಇದೇ ನೋಡಿ ಮೊದಲನೇ ಸರಿ ಸರ್ ಈ ತರ ಒಳ್ಳೆ ಐಡಿಯಾ ಕೊಟ್ಟು ಒಳ್ಳೆ ಕೆಲಸ ಮಾಡಿರೋದು. ಆ ಶಿವಪ್ಪ ನಿಮ್ನ ಚೆನ್ನಾಗಿಟ್ಟಿರ್ಲಿ. ಬಾವಾ, ಏನು ಈಗ ನಾನು ಸೈನ್ ಮಾಡಲ್ಲ ಅಂದ್ರೆ ಏನ್ ಮಾಡ್ತೀರಾ? ಏನ ಮಾಡಲ್ಲ ಅಂತ ಹೇಳ್ಬಿಡ್ತೀಯಾ? ಅಲ್ಲ, ಹೇಳಿದ್ರೆ ಏ ಅವ್ರೇನೇ ಮಾಡ್ತಾರೆ, ಅವ್ರಿಗೆಲ್ಲ ಏನು ಮಾಡಕ್ಕಾಗಲ್ಲ. ಅದೇ ಆ ಗೂಂಡ ರೌಡಿ ಇದ್ದಾನಲ್ಲ, ಅವನ್ನ ಕೊಟ್ಟು ನಿನಗೆ ಮದುವೆ ಮಾಡಿಸಿದಾರಲ್ಲಮ್ಮ, ಅವನ್ ಕೈಲಿ ಓಡಿಸಿ ಬಡ್ಸಿ ತುಳ್ಸಿ ಹೆದರ್ಸಿ ನಿನ್ ಕೈಲಿ ಸೈನ್ ಮಾಡಿಸ್ತಾರೆ ಅಷ್ಟೇ. ಇದನ್ನ 2 ದಿನದಿಂದ ಹೇಳಿ ಹೆದರ್ಸ್ತಾ ಇದ್ದಿದ್ದು. ಓ, ಇನ್ನು ಇವ್ರ ಬೆದರಿಕೆಗೆ ನಾವ್ ಹೆದರ್ಕೊಳ್ತೀವಿ ಅಂತ ಅನ್ಕೊಳ್ತಾ ಇದ್ದಾರಾ? ಪಾಪ. ಆದ್ರೂ ಭಾವ, ನಿಮ್ಗೊಂದ್ ವಿಷಯ ಗೊತ್ತಾ? ನೀವ್ ಏನೇ ಸೈನ್ ಮಾಡಿಸ್ಕೊಂಡು ಆಸ್ತಿ ತಗೊಂಡ್ರು ಗಂಡನ ಆಸ್ತಿಯಲ್ಲಿ ಅರ್ಧ ಭಾಗ ಹೆಂಡತಿಗೆ ಹೋಗ್ಬೇಕು ಅಂತ ಇದೆ. ಹೆಣ್ಮಕ್ಳು 24 ಗಂಟೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡ್ ಬಿದ್ದಿರೋದ್ರಿಂದ ಗಂಡನ ಆಸ್ತಿಯಲ್ಲಿ ಅರ್ಧ ಭಾಗ ಹೆಂಡತಿಗೆ ಹೋಗ್ಬೇಕು ಅಂತ ಕಾನೂನು ಬಂದಿದೆ. ಏಕೆ ನಿಮಗ್ ಗೊತ್ತಿಲ್ವಾ? ಏನ್ರಿ ಆಡಿಟ್ರೆ, ನಮ್ ಭಾವಂಗ್ ಹೇಳಿಲ್ವಾ ಅಥವಾ ನಿಮ್ಗೆ ಗೊತ್ತಿಲ್ವಾ? ಏನ್ ಸರ್, ನನ್ನ ತಮ್ಮನ ಹೆಂಡತಿ ಏನೇನೋ ಹೇಳ್ತಾ ಇದ್ದಾಳೆ.